ನಮಸ್ಕಾರ ಸ್ನೇಹಿತರೆ. ಯಾರ್ಯಾರಿಗೆ ಪರಮಾತ್ಮನು ಸಿಕ್ಕನು, ಅವರ ಜೀವನದಲ್ಲಿ ಏನೆಲ್ಲ ಅದ್ಭುತ ಬದಲಾವಣೆಗಳು ಬಂದವು ಎಂಬ ವಿಚಾರವನ್ನು ಇಂದು ನಾವು ಕೇಳೋಣ. ಈ ಕಥೆಯ ಮೂಲಕ ಮನಸ್ಸಿಗೆ ಶಾಂತಿ, ಹೃದಯಕ್ಕೆ ಭಕ್ತಿ ತುಂಬಲಿ ಎಂಬುದು ನಮ್ಮ ಆಶಯ. ಪರಮಾತ್ಮ ಯಾರ್ಯಾರಿಗೆ ಸಿಕ್ಕನು? ಕಲಿಯುಗದಲ್ಲಿ ಪರಮೇಶ್ವರನು ಯಾವ ಆತ್ಮಗಳಿಗೆ ಸಿಕ್ಕಿದನು ಹಾಗೂ ಯಾರ್ಯಾರಿಗೆ ತತ್ವಜ್ಞಾನವನ್ನು ತಿಳಿಸಿದನು ಎನ್ನುವ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ವಿವರಿಸುತ್ತೇನೆ. ಸಂತ ಧರ್ಮದಾಸನಿಗೆ ಪರಮೇಶ್ವರನಾದ ಕಬೀರರ ಸಾಕ್ಷಾತ್ಕಾರ. ಧರ್ಮದಾಸನು ವ್ಯಾಪಾರ ಜಾತಿಗೆ ಸೇರಿದವನಾಗಿದ್ದನು. ಅವನು ಬಾಂಧವಗಡ ಅಂದರೆ ಮಧ್ಯಪ್ರದೇಶ ಎಂಬ ಪ್ರದೇಶದಲ್ಲಿ ವಾಸಿಸುವ ಒಬ್ಬ ಶ್ರೀಮಂತನಾಗಿದ್ದನು. ಅವನಿಗೆ ಬಾಲ್ಯದಿಂದಲೂ ಭಕ್ತಿಯ ಬಗ್ಗೆ ಪ್ರೇರಣೆ ಸಿಗುತ್ತಿತ್ತು. ಆದ್ದರಿಂದ ಅವನು ರೂಪದಾಸ ಎಂಬ ವೈಷ್ಣವ ಸಂತನನ್ನು ಗುರುವೆಂದು ಸ್ವೀಕರಿಸಿದ್ದನು. ಹಿಂದೂ ಧರ್ಮದಲ್ಲಿ ಹುಟ್ಟಿದ ಕಾರಣ ಸಂತರಾದ ರೂಪದಾಸರು ಧರ್ಮದಾಸನಿಗೆ ರಾಮ, ಕೃಷ್ಣ, ವಿಷ್ಣು ಹಾಗೂ ಶಿವನನ್ನು ಆರಾಧಿಸುವಂತೆ ಹೇಳುತ್ತಿದ್ದರು. ಏಕಾದಶಿಯ ವ್ರತ, ತೀರ್ಥಸ್ಥಾನಗಳಿಗೆ ಹೋಗುವುದು, ಶ್ರದ್ಧಾಕರ್ಮ, ಪಿಂಡ ಪ್ರದಾನ ಇವುಗಳನ್ನೆಲ್ಲ ಮಾಡಲು ಒಪ್ಪಿಗೆ ಕೊಟ್ಟಿದ್ದರು. ಗುರು ರೂಪದಾಸರು ಹೇಳಿದಂತೆ ಎಲ್ಲ ಸಾಧನೆಗಳನ್ನು ಧರ್ಮದಾಸರು ಸಂಪೂರ್ಣ ಶ್ರದ್ಧೆಯಿಂದ ಮಾಡುತ್ತಿದ್ದರು. ಧರ್ಮದಾಸರು ರೂಪಸಾದರ ಅಪ್ಪಣೆ ಪಡೆದು ಮಥುರಾ ನಗರದಲ್ಲಿ ತೀರ್ಥಸ್ಥಾನಗಳಿಗೆ ಭೇಟಿ ನೀಡುವುದು, ತೀರ್ಥಸ್ನಾನ ಮಾಡುವುದು ಹಾಗೂ ಗಿರಿರಾಜ, ಗೋವರ್ಧನ ಪರ್ವತದ ಪ್ರದಕ್ಷಿಣೆ ಹಾಕುವುದು ಮುಂತಾದವುಗಳನ್ನು ಮಾಡುತ್ತಿದ್ದರು. ಪರಮ ಅಕ್ಷರ ಬ್ರಹ್ಮ ಜಿಂದಾಬಾಬರ ವೇಷದಲ್ಲಿ ಧರ್ಮದಾಸರಿಗೆ ಸ್ವಯಂ ಮಥುರಾದಲ್ಲಿ ಭೇಟಿಯಾದರು. ಶ್ರೀಕೃಷ್ಣನು ತನ್ನ ಬಾಲ್ಯದಲ್ಲಿ ಸ್ನಾನ ಮಾಡುತ್ತಿದ್ದ ಕೆರೆಯಲ್ಲಿ ಧರ್ಮದಾಸರು ಸ್ನಾನ ಮಾಡಿದರು. ನಂತರ ಒಂದು ಲೋಟದಲ್ಲಿ ಅದೇ ನೀರನ್ನು ತುಂಬಿ ತಂದರು. ಭಗವಂತನು ಶ್ರೀಕೃಷ್ಣನ ಮೂರ್ತಿಯ ಚರಣಗಳ ಮೇಲೆ ಚೆಲ್ಲಿ ಮತ್ತೊಂದು ಪಾತ್ರೆಗೆ ಆ ನೀರು ಬೀಳುವಂತೆ ಮಾಡಿ ಅದನ್ನು ಚರಣಾಮೃತವೆಂದು ತಿಳಿದು ಕುಡಿದರು. ನಂತರ ಸಾಲಿಗ್ರಾಮಕ್ಕೆ ಸ್ನಾನ ಮಾಡಿಸಿ ತನ್ನ ಕರ್ಮವನ್ನು ಪೂರೈಸಿದರು ಮತ್ತು ಒಂದು ನಿರ್ದಿಷ್ಟ ಸ್ಥಳವನ್ನು ಹಸುವಿನ ಸಗಣಿಯಿಂದ ಸಾರಿಸಿ ಆ ನೆಲವನ್ನು ಶುಚಿಗೊಳಿಸಿ ಅದರ ಮೇಲೆ ಒಂದು ಸ್ವಚ್ಛವಾದ ಬಟ್ಟೆಯನ್ನು ಹಾಸಿ ಭಗವದ್ಗೀತೆಯ ಅಧ್ಯಯನ ಮಾಡಲು ಕುಳಿತರು. ಇವಿಷ್ಟನ್ನು ಧರ್ಮದಾಸರು ಮಾಡುತ್ತಿದ್ದರು. ಜಿಂದಾಬಾಬರ ವೇಷದಲ್ಲಿದ್ದ ಪರಮಾತ್ಮ ಸ್ವಲ್ಪ ದೂರದಲ್ಲಿ ಕುಳಿತು ಇದೆಲ್ಲವನ್ನು ನೋಡುತ್ತಿದ್ದನು. ಧರ್ಮದಾಸರು ಜಿಂದಾರನ್ನು ನೋಡಿ, ಯಾರೋ ಒಬ್ಬ ಮುಸಲ್ಮಾನನು ಹಿಂದೂಗಳ ಸಾಧನೆಯಿಂದ ಪವಿತ್ರನಾಗಿ ಭಕ್ತಿಯಿಂದ ತುಂಬಿದ ನನ್ನ ಈ ಕಾರ್ಯವನ್ನು ಗಮನವಿಟ್ಟು ನೋಡುತ್ತಿದ್ದಾನೆ ಎಂದು ಯೋಚಿಸಿದರು. ಹಾಗಾಗಿ ಧರ್ಮದಾಸರು ಭಗವದ್ಗೀತೆಯ ಗೀತಾ ಪಠಣವನ್ನು ಸ್ವಲ್ಪ ಜೋರಾಗಿ ಮಾಡಲು ಪ್ರಾರಂಭಿಸಿದರು. ನಂತರ ಅದರ ಹಿಂದಿ ಅನುವಾದವನ್ನು ಓದಲು ಪ್ರಾರಂಭಿಸಿದರು. ಪರಮೇಶ್ವರನು ಎದ್ದು ಧರ್ಮದಾಸನ ಬಳಿ ಬಂದು ಕುಳಿತನು. ಧರ್ಮದಾಸನಿಗೆ ವಾಸ್ತವವಾಗಿ ಜಿಂದಾವೇಷಧಾರಿ ಬಾಬರಿಗೆ ನಮ್ಮ ಧರ್ಮದ ಭಕ್ತಿ ತುಂಬ ಹಿಡಿಸಿದೆ ಎನ್ನುವ ತನ್ನ ಸಂದೇಹ ನಿಜವೆನಿಸಿತು. ಆದ್ದರಿಂದ ಆ ದಿನ ಗೀತೆಯ ಅನೇಕ ಅಧ್ಯಯನಗಳ ಪಠನ ಮಾಡಿದರು ಹಾಗೂ ಅದರ ಅರ್ಥವನ್ನು ತಿಳಿಸಿ ಹೇಳಿದರು. ಧರ್ಮದಾಸ ತನ್ನ ದೈನಂದಿನ ಭಕ್ತಿ ಕರ್ಮಗಳನ್ನು ಮಾಡಿ ಮುಗಿಸಿದ ನಂತರ ಪರಮಾತ್ಮನು ಹೀಗೆಂದನು: ಏ ಮಹಾತ್ಮರೇ, ನಿಮ್ಮ ಹೆಸರೇನು? ಯಾವ ಜಾತಿಯವರು? ನೀವು ಎಲ್ಲಿ ವಾಸ ಮಾಡುತ್ತಿರುವಿರಿ? ಯಾವ ಧರ್ಮಕ್ಕೆ ಸೇರಿದವರು? ದಯವಿಟ್ಟು ಹೇಳುವ ಕೃಪೆ ಮಾಡಿ. ನನಗೆ ನಿಮ್ಮ ಈ ಜ್ಞಾನ ಬಹಳ ಇಷ್ಟವಾಯಿತು. ನನಗೂ ಭಕ್ತಿ ಜ್ಞಾನವನ್ನು ತಿಳಿಸಿ ಹೇಳಿ. ನಿಮ್ಮ ಬಹಳ ಕೃಪೆ ಆಗುವುದು ಎಂದು ಚಿಂದಾದವರು ಹೇಳಿದರು. ಧರ್ಮದಾಸರು ಉತ್ತರ ನೀಡಿದರು:
ನನ್ನ ಹೆಸರು ಧರ್ಮದಾಸ. ನಾನು ಮಧ್ಯಪ್ರದೇಶ ಎಂಬ ಹಳ್ಳಿಯಲ್ಲಿರುವ ವೈಶ್ಯ ಕುಲದವನು. ನಾನು ವೈಷ್ಣವ ಪಂಥದ ದೀಕ್ಷೆ ಪಡೆದಿದ್ದೇನೆ. ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇನೆ. ನಾನು ದೃಢ ನಿಶ್ಚಯದಿಂದ ಹಾಗೂ ಜ್ಞಾನ ಸಂಪಾದಿಸಿದ ಮೇಲೆ ವೈಷ್ಣವ ಪಂಥದಿಂದ ದೀಕ್ಷೆ ಪಡೆದಿದ್ದೇನೆ. ರೂಪ್ದಾಸರು ನನ್ನ ಗುರುಗಳು. ಆಧ್ಯಾತ್ಮ ಜ್ಞಾನದಿಂದ ನಾನು ಪರಿಪೂರ್ಣನಾಗಿದ್ದೇನೆ. ಬೇರೆಯವರ ಮಾತು ಕೇಳುವವನಲ್ಲ. ರಾಮ, ಕೃಷ್ಣರು, ವಿಷ್ಣುವಿನ ಅವತಾರವೇ ನಾನು. ಶಿವನನ್ನು ಪೂಜಿಸುತ್ತೇನೆ. ಏಕಾದಶಿ ವ್ರತವನ್ನು ಮಾಡುತ್ತೇನೆ. ತೀರ್ಥ ಸ್ನಾನಗಳಿಗೆ ಹೋಗುತ್ತೇನೆ. ಅಲ್ಲಿ ದಾನ ಧರ್ಮ ಮಾಡುತ್ತೇನೆ. ಮೂರ್ತಿ ಪೂಜೆ ಪ್ರತಿದಿನ ಮಾಡುತ್ತೇನೆ. ಪವಿತ್ರ ಪುಸ್ತಕ ಭಗವದ್ಗೀತೆಯನ್ನು ದಿನವೂ ಓದುತ್ತೇನೆ. ಸ್ವರ್ಗವಾಸಿಗಳಾಗಿರುವ ನನ್ನ ಪೂರ್ವಜರು ಶ್ರದ್ಧಾಕರ್ಮವನ್ನು ಮಾಡುತ್ತೇನೆ. ಪಿಂಡ ಪ್ರದಾನ ಮಾಡುತ್ತೇನೆ. ನಾನು ಯಾವುದೇ ಜೀವಿಯನ್ನು ಹಿಂಸಿಸುವುದಿಲ್ಲ. ಮಾಂಸ, ಮದಿರೆ, ತಂಬಾಕು ಮುಂತಾದವುಗಳ ಸೇವನೆ ಮಾಡುವುದಿಲ್ಲ. ನೀವು ಓದುತ್ತಿದ್ದ ಪುಸ್ತಕದ ಹೆಸರೇನು ಎಂದು ಕಬೀರ ಪರಮೇಶ್ವರನು ಕೇಳಿದನು. ಧರ್ಮದಾಸರು ಹೇಳಿದರು, ಅದು ಶ್ರೀಮದ್ ಭಗವದ್ಗೀತೆ. ನಾವು ಮಡಿಯಲ್ಲಿರುತ್ತೇವೆ. ಶುದ್ಧರನ್ನು ಮುಟ್ಟಿಸಿಕೊಳ್ಳುವುದಿಲ್ಲ ಎಂದು ಧರ್ಮದಾಸರು ಹೇಳಿದರು. ಚಿಂದಾರೂಪದಲ್ಲಿರುವ ಕಬೀರರು, ನೀವು ಯಾವ ನಾಮ ಜಪವನ್ನು ಮಾಡುವಿರಿ ಎಂದು ಕೇಳಿದರು. ಧರ್ಮದಾಸನು, ನಾವು ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಓಂ ನಮಃ ಶಿವಾಯ, ಓ ಭಗವತೆ ವಾಸುದೇವಾಯ ನಮಃ, ರಾಧೆ ರಾಧೆ ಶ್ಯಾಮ ಮುಂತಾದ ಮಂತ್ರಗಳು ಮತ್ತು ಗಾಯತ್ರಿ ಮಂತ್ರಗಳನ್ನು 108 ಬಾರಿ ದಿನವೂ ಜಪಿಸುತ್ತೇನೆ. ವಿಷ್ಣು ಸಹಸ್ರನಾಮದ ಜಪವನ್ನು ಸಹ ಮಾಡುತ್ತೇನೆ ಎಂದನು ಧರ್ಮದಾಸನು. ಜಿಂದಾಬಾಬರು, ಏ ಮಹಾತ್ಮ ಧರ್ಮದಾಸ, ಗೀತೆಯ ಜ್ಞಾನವನ್ನು ನೀಡಿದವರು ಯಾರು ಎಂದು ಧರ್ಮದಾಸನ ಬಳಿ ಕೇಳಿದರು. ಅದಕ್ಕೆ ಧರ್ಮದಾಸನು, ಕುಲದ ಒಡೆಯನಾದ ಹಾಗೂ ಸರ್ವಶಕ್ತಿವಂತನಾದ ಶ್ರೀ ಕೃಷ್ಣ ಪರಮಾತ್ಮನು, ಅವನೇ ವಿಷ್ಣುವು. ಜಿಂದಾಬಾಬರ ರೂಪದಲ್ಲಿರುವ ಪರಮಾತ್ಮನು ನಿಮ್ಮ ಇಷ್ಟ ದೇವರು ಕೃಷ್ಣ ಅರ್ಥಾತ್ ಶ್ರೀ ವಿಷ್ಣು ಎಂದಾಯಿತು. ನೀವು ತಿಳಿಸಿರುವ ಭಕ್ತಿ ಜ್ಞಾನವು ಗೀತಾಶಾಸ್ತ್ರ ಎಂದಾಗಿದೆ. ಏ ಧರ್ಮದಾಸ, ಒಬ್ಬ ರೈತನಿಗೆ ಅವನ ವೃದ್ಧಾಪ್ಯದಲ್ಲಿ ಪುತ್ರ ಪ್ರಾಪ್ತಿಯಾಯಿತು. ಮಗನು ದೊಡ್ಡವನಾಗಿ ಕೃಷಿ ವ್ಯವಸಾಯ ಮಾಡುವ ವೇಳೆಗೆ ನಾನು ಬದುಕಿರುವುದಿಲ್ಲ ಎಂದು ಯೋಚಿಸಿದನು. ಆದ್ದರಿಂದ ಕೃಷಿ ವ್ಯವಸಾಯ ಮಾಡುವ ವಿಧಾನವನ್ನು ಒಂದು ರಿಜಿಸ್ಟರ್ನಲ್ಲಿ ಬರೆದಿಟ್ಟನು. ನಂತರ ತನ್ನ ಮಗನನ್ನು ಕರೆದು ಹೀಗೆಂದನು, ಮಗು, ನೀನು ದೊಡ್ಡವನಾದ ಮೇಲೆ ಈ ರಿಜಿಸ್ಟರ್ನಲ್ಲಿ ಬರೆದಿರುವ ನನ್ನ ಅನುಭವವನ್ನು ಎರಡೆರಡು ಬಾರಿ ಓದು. ಅದರಂತೆ ಬೆಳೆ ಬೆಳೆಯಬೇಕು. ಕೆಲವು ವರ್ಷಗಳ ನಂತರ ಆ ರೈತನು ತೀರಿಕೊಂಡನು. ತಂದೆಯ ಮಾತಿನಂತೆ ಮಗನು ಆ ಅನುಭವದ ಪಾಠವನ್ನು ಪ್ರತಿದಿನವೂ ಓದಲು ಪ್ರಾರಂಭಿಸಿದನು. ಆದರೆ ಅನುಭವವಿಲ್ಲದಿದ್ದರಿಂದ ಬೀಜ ಬಿತ್ತನೆ, ನಾಟಿ ಮಾಡುವುದು ಹಾಗೂ ನೀರು ಹಾಯಿಸುವುದನ್ನು ವಿರುದ್ಧವಾಗಿ ಹೇಗೇಗೋ ಮಾಡುತ್ತಿದ್ದನು. ಇದರಿಂದ ಆ ಮಗನು ಕೃಷಿಯಲ್ಲಿ ಯಶಸ್ವಿಯಾಗಲು ಸಾಧ್ಯವೇ ಆಗಲಿಲ್ಲ. ಅದಕ್ಕೆ ಧರ್ಮದಾಸನು, ಹಾಗಾದರೆ ಆ ಪುತ್ರನು ಬಡವನಾಗಿ ಬಿಡುವನು. ತಂದೆಯು ಬರೆದಿಟ್ಟಂತಹ ಅನುಭವದ ಪ್ರಕಾರವೇ ಪ್ರತಿ ಕೆಲಸವನ್ನು ಮಾಡಬೇಕಾಗುತ್ತದೆ. ಎಲ್ಲೋ ಅವನು ಮೂರ್ಖನಾದ ಮಗನಿರಬೇಕು ಎಂದು ಧರ್ಮದಾಸನು ಹೇಳಿದನು. ಅದಕ್ಕೆ ಜಿಂದಾಬಾಬರ ರೂಪದಲ್ಲಿರುವ ಪರಮಾತ್ಮ, ಏ ಧರ್ಮದಾಸ, ಈ ಗೀತಾಶಾಸ್ತ್ರದಲ್ಲಿ ಬರೆದಿರುವ ನನ್ನ ಅನುಭವವನ್ನು ಓದಿ ಅದರ ಪ್ರಕಾರವಾಗಿ ಭಕ್ತಿ ಮಾಡಿದರೆ ಮೋಕ್ಷ ಪ್ರಾಪ್ತಿಯಾಗುವುದು ಎನ್ನುವುದು ನಿಮ್ಮ ಪರಮಪಿತ ಪರಮಾತ್ಮನಾದ ಕೃಷ್ಣ ಅಂದರೆ ವಿಷ್ಣುವಿನ ಅನುಭವ ಹಾಗೂ ಅವನ ಆದೇಶವಾಗಿದೆ. ಅದೇ ಗೀತಾಶಾಸ್ತ್ರ. ನೀವು ಸಹ ಗೀತೆಯಲ್ಲಿ ಬರೆದಿರುವಂತೆ ಶ್ರೀಕೃಷ್ಣನ ಆದೇಶದ ಅನುಸಾರ ಭಕ್ತಿ ಮಾಡುತ್ತಿದ್ದೀರಾ. ನಿಮ್ಮ ಗುರುಗಳು ನಿಮಗೆ ನೀಡಿರುವ ಮಂತ್ರಜಪವು ಗೀತೆಯಲ್ಲಿ ಬರೆದಿದೆಯೇ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಓಂ ನಮಃ ಶಿವಾಯ, ಓಂ ಭಗವತೆ ವಾಸುದೇವಾಯ ನಮಃ, ರಾಧೆ ರಾಧೆ
ಶ್ಯಾಮ, ಗಾಯತ್ರಿ ಮಂತ್ರ ಹಾಗೂ ವಿಷ್ಣು ಸಹಸ್ರನಾಮ, ಗೀತೆಯಲ್ಲಿ ಏಕಾದಶಿ ವ್ರತವನ್ನು ಆಚರಿಸಲು, ಶ್ರದ್ಧಾಕರ್ಮ ಮಾಡಲು, ಪಿಂಡ ಪ್ರದಾನ ಮಾಡಲು ಆದೇಶವಿದೆಯೇ? ಭಗವದ್ಗೀತೆಯಲ್ಲಿ ಇವೆಲ್ಲನೂ ಮಾಡುವಂತ ಕೃಷ್ಣನು ಹೇಳಿದ್ದಾನೆಯೇ ಎಂದು ಬಾಬಾರವರು ಧರ್ಮದಾಸನ ಬಳಿ ಕೇಳಿದಾಗ, ಧರ್ಮದಾಸರು ಇಲ್ಲ, ಆ ರೀತಿ ಏನೂ ಇಲ್ಲ, ಗೀತೆಯಲ್ಲಿ ಆ ರೀತಿ ಇಲ್ಲ ಎಂದು ಧರ್ಮದಾಸನು ಹೇಳಿದನು. ಅದಕ್ಕೆ ಬಾಬಾರು ಅಂದರೆ ಪರಮೇಶ್ವರನು, ಹಾಗಾದರೆ ನೀವು ಈ ರೈತನ ಮಗನಂತೆ ತನ್ನ ತಂದೆಯ ಆಜ್ಞೆಯನ್ನು ಧಿಕ್ಕರಿಸಿ ತನ್ನ ಮನಸ್ಸಿಗೆ ಬಂದ ವಿಧಾನದಿಂದ ಜೊಳ್ಳು ಬೀಜವನ್ನು ಸಮಯವಲ್ಲದ ಸಮಯದಲ್ಲಿ ಬಿತ್ತಿ ಮೂರ್ಖತೆಯನ್ನು ಪ್ರದರ್ಶಿಸುತ್ತಿರುವ ಕೆಲಸದಂತೆಯೇ ಮಾಡುತ್ತಿರುವಿರಿ. ಈಗಾಗಲೇ ನೀವು ಅವನನ್ನು ಮೂರ್ಖನೆಂದು ಕರೆದಿದ್ದೀರಿ. ಆ ರೈತನ ಮೂರ್ಖ ಪುತ್ರನಿಗಿಂತ ನೀವೇನು ಕಡಿಮೆ ಮೂರ್ಖರೇ? ಅದಕ್ಕೆ ಧರ್ಮದಾಸರು ಹೇಳಿದರು, ಏ ಬಾಬಾ, ನೀವು ಮುಸಲ್ಮಾನ ಫಕೀರರು, ಆದ್ದರಿಂದ ನಮ್ಮ ಹಿಂದೂ ಧರ್ಮದ ಭಕ್ತಿಯ ಸಂಬಂಧ ಕ್ರಿಯಾ ವಿಧಾನ ಹಾಗೂ ಮಂತ್ರಗಳನ್ನು ತಪ್ಪೆಂದು ಹೇಳುತ್ತಿರುವಿರೇ ಎಂದರು ಧರ್ಮದಾಸರು. ಅದಕ್ಕೆ ಬಾಬಾ ರೂಪದಲ್ಲಿರುವ ಕಬೀರರ, ಏ ಧರ್ಮದಾಸ ಸ್ವಾಮಿಗಳೇ, ನಾನೇನು ಹೇಳುತ್ತಿಲ್ಲ. ನಿಮ್ಮ ಧರ್ಮದ ಧರ್ಮಗುರುಗಳು ಶಾಸ್ತ್ರ ವಿಧಾನವನ್ನು ಬಿಟ್ಟು ಮನಸ್ಸಿಗೆ ಬಂದಂತೆ ಆಚರಣೆ ಮಾಡುತ್ತಿದ್ದಾರೆ ಎಂದು ನಿಮ್ಮ ಧರ್ಮಗ್ರಂಥಗಳೇ ಹೇಳುತ್ತಿವೆ. ನಿಮ್ಮ ಗೀತೆಯ ಪ್ರಕಾರ ಅರ್ಜುನ ಯಾವ ಸಾಧಕನು ಶಸ್ತ್ರ ವಿಧಾನವನ್ನು ಬಿಟ್ಟು ಮನಸ್ಸಿಗೆ ಬಂದ ಹಾಗೆ ಆಚರಣೆ ಮಾಡುತ್ತಾನೋ, ಅಂದರೆ ಇಷ್ಟ ಬಂದ ಮಂತ್ರವನ್ನು ಜಪ ಮಾಡುತ್ತಾನೋ, ಮನಸ್ಸಿಗೆ ಬಂದಂತೆ ಶ್ರದ್ಧಾ ಕರ್ಮ ಮತ್ತು ಪಿಂಡ ಪ್ರದಾನ ಕರ್ಮ ಹಾಗೂ ವ್ರತಗಳನ್ನು ಮಾಡುತ್ತಾನೋ, ಅವನಿಗೆ ಸಿದ್ಧಿಯು ಪ್ರಾಪ್ತಿಯಾಗುವುದಿಲ್ಲ, ಸುಖವೂ ಪ್ರಾಪ್ತಿಯಾಗುವುದಿಲ್ಲ, ಮೋಕ್ಷವಂತೂ ಸಿಗುವುದೇ ಇಲ್ಲ. ಆದ್ದರಿಂದ ಇದೆಲ್ಲ ವ್ಯರ್ಥ ಎಂದು ಹೇಳಿದನು. ಯಾವ ಪೂಜೆ ಮಾಡಬೇಕು, ಯಾವ ಭಕ್ತಿ ಕರ್ಮ ಮಾಡಬಾರದು ಎನ್ನುವ ಬಗ್ಗೆ ಈ ಶಾಸ್ತ್ರಗಳಲ್ಲಿ ಹೇಳಿರುವ ಭಕ್ತಿ ಕರ್ಮಗಳನ್ನು ಮಾಡುವುದರಿಂದ ಪ್ರಯೋಜನವುಂಟು. ಧರ್ಮದಾಸನು, ಏ ಬಾಬಾ, ನೀನು ನಿನ್ನ ಬಾಯಿ ಮುಚ್ಚಿಕೋ, ನನ್ನಿಂದ ಇದನ್ನು ಕೇಳಲು ಸಾಧ್ಯವಿಲ್ಲ. ಅದಕ್ಕೆ ಬಾಬಾರು ಪರಮೇಶ್ವರ ರೂಪದಲ್ಲಿರುವ, ಏ ವೈಷ್ಣವ ಮಹಾತ್ಮನಾದ ಧರ್ಮದಾಸರೇ, ಕೇಳಿ, ಸತ್ಯ ಬೇವಿನಂತೆ ಕಹಿಯಾಗಿರುತ್ತದೆ, ಆದರೆ ರೋಗಿಯು ಕಹಿ ಔಷಧಿಯನ್ನು ಇಷ್ಟವಿಲ್ಲದಿದ್ದರೂ ಕುಡಿಯಲೇಬೇಕು. ಇದರಲ್ಲಿ ಅವನಿಗೆ ಹಿತವಿದೆ. ನಿಮಗೆ ಕೋಪ ಬಂದಿದ್ದರೆ ನಾನು ಹೊರಟು ಹೋಗುತ್ತೇನೆ. ಹೀಗೆನ್ನುತ್ತಾ ರೂಪದಲ್ಲಿರುವ ಪರಮೇಶ್ವರನು ಅಂತರ್ಧಾನವಾದನು, ಅಂದರೆ ಮಾಯವಾದನು. ಧರ್ಮದಾಸರಿಗೆ ಅತ್ಯಂತ ಆಶ್ಚರ್ಯವಾಯಿತು. ಇವನು ಯಾರು? ಸಾಮಾನ್ಯ ಸಂತನಲ್ಲವೆಂದು ಅನಿಸಿತು. ಇವನು ಪೂರ್ಣ ವಿದ್ವಾಂಸ ಹಾಗೂ ಸಿದ್ಧಪುರುಷನೆಂದು ಕಾಣುತ್ತದೆ. ಮುಸಲ್ಮಾನನಾಗಿ ಹಿಂದೂ ಶಾಸ್ತ್ರಗಳ ಪೂರ್ಣ ಜ್ಞಾನವಿದೆ. ಇವನ್ಯಾರೋ ದೇವರೇ ಇರಬೇಕು ಎಂದು ಅನಿಸಿತು. ನಾನು ಹಿಂದೂ ಶಾಸ್ತ್ರಕ್ಕೆ ವಿರುದ್ಧವಾದ ಸಾಧನೆ ಮಾಡುತ್ತಿದ್ದೇನೆ ಎಂದು ಧರ್ಮದಾಸರ ಮನಸ್ಸಿಗೆ ಅನಿಸಿತು. ಆದರೂ ಒಪ್ಪಿಕೊಳ್ಳಲು ಅಹಂಕಾರ ಅಡ್ಡಿ ಬರುತ್ತಿತ್ತು. ಯಾವಾಗ ಪರಮಾತ್ಮನು ಮಾಯವಾದನೋ ಆಗ ನನ್ನ ಭಕ್ತಿಯು ಗೀತೆಯ ವಿರುದ್ಧವಾಗಿದೆ ಎಂದು ತಿಳಿದು ಭೂಮಿಗಿಳಿದು ಹೋದರು. ನಾನು ಭಗವಂತನ ಆಜ್ಞೆಯನ್ನು ಅವಮಾನಿಸುತ್ತಿದ್ದೇನೆ. ನನ್ನ ಗುರುವಾದ ರೂಪದಾಸರಿಗೆ ಸಹ ವಾಸ್ತವಿಕವಾದ ಭಕ್ತಿ ವಿಧಾನದ ಜ್ಞಾನವಿಲ್ಲ. ಈಗಂತೂ ಆರಾಧನೆ ಮಾಡಿದರೂ ಒಂದೇ, ಮಾಡದಿದ್ದರೂ ಒಂದೇ, ಎಲ್ಲವೂ ವ್ಯರ್ಥ ಎಂದು ಚಿಂತಿಸಿದರು. ಬಹಳ ದುಃಖದ ಮನಸ್ಸಿನಿಂದ ಅತ್ತಿತ್ತ ನೋಡತೊಡಗಿದರು ಹಾಗೂ ಮನಸ್ಸಿನಲ್ಲೇ ತನ್ನನ್ನು ತಾನು ಬೈದುಕೊಳ್ಳತೊಡಗಿದರು. ಎಲ್ಲ ಸತ್ಯವನ್ನು ನೋಡಿದ ಮೇಲೂ ಒಬ್ಬ ಪರಮಾತ್ಮನ ಸಮಾನವಾದ ಮಹಾತ್ಮನನ್ನು ನನ್ನ ಮೂರ್ಖತನದಿಂದ ಹಾಗೂ ಹಠದಿಂದ ಕಳೆದುಕೊಂಡೆ. ಹೇ ಪರಮಾತ್ಮ, ಮತ್ತೊಮ್ಮೆ ಆ ಸಂತನು ಸಿಕ್ಕರೆ ನಾನು ನನ್ನ ಹಠವನ್ನು ಬಿಟ್ಟು ವಿನೀತನಾಗಿ ಸರ್ವಜ್ಞಾನವನ್ನು ಪಡೆದುಕೊಳ್ಳುವೆ ಎಂದು ಚಿಂತಿಸುತ್ತಾ ಹಗಲು ಹೊತ್ತು ಹಲವಾರು ಬಾರಿ ಕರೆದು ರಾತ್ರಿಯಲ್ಲಿ ಮಲಗಿಬಿಟ್ಟರು. ಇಡೀ ರಾತ್ರಿ ಮಗ್ಗಲು ಬದಲಾಯಿಸುತ್ತಿದ್ದರು. ಪರಮಾತ್ಮ, ಇದೇನಾಗಿ ಹೋಯಿತು? ಎಲ್ಲ ಸಾಧನೆಗಳು ಶಾಸ್ತ್ರ ವಿರುದ್ಧವಾಗಿ ಮಾಡುತ್ತಿದ್ದೇನೆ ಅಲ್ಲ. ಆ ದೇವರು ನನ್ನ ಕಣ್ಣು ತೆರೆಸಿದ.
ಈಗಾಗಲೇ ನನಗೆ 60 ವರ್ಷವಾಗಿ ಹೋಗಿದೆ. ಆ ದೇವರು ಮತ್ತೆ ಸಿಗುವನೋ ಇಲ್ಲವೋ ತಿಳಿಯದು ಎಂದು ಯೋಚಿಸಿದರು. ಬೆಳಗ್ಗೆ ಆದೊಡನೆ ಎದ್ದು ಕುಳಿತರು. ಮೊದಲು ತಿಂಡಿ ತಯಾರಿಸಿದರು. ಆ ದಿನ ಯಾವ ಪೂಜೆಯನ್ನೂ ಮಾಡಲಿಲ್ಲ. ನಿನ್ನೆಯ ದಿನ ಕಾಡಿನಿಂದ ಸ್ವಲ್ಪ ಕಟ್ಟಿಗೆ ತಂದು ಇಟ್ಟಿದ್ದರು. ಅದನ್ನೇ ಇಟ್ಟು ಒಲೆ ಉರಿಸಿ ಅಡುಗೆ ಸಿದ್ಧ ಮಾಡತೊಡಗಿದರು. ಒಂದು ಕಟ್ಟಿಗೆ ತುಂಬ ದಪ್ಪಾಗಿತ್ತು. ಅದು ಮಧ್ಯದಲ್ಲಿ ಟೊಳ್ಳಾಗಿಯೂ ಇತ್ತು. ಅದರಲ್ಲಿ ಅನೇಕ ಇರುವೆಗಳು ಸೇರಿಕೊಂಡಿದ್ದವು. ಕಟ್ಟಿಗೆ ಉರಿಯುತ್ತಾ ಹೋದಂತೆ ಚಿಕ್ಕದಾಗಿ ಹೋಯಿತು. ಆಗ ಕಟ್ಟಿಗೆಯ ಹಿಂದಿನ ಭಾಗದಿಂದ ಒಂದು ರೀತಿಯ ನೀರಿನಂತಹ ದ್ರವ ಹೊರಬರುತ್ತಿರುವುದನ್ನು ಧರ್ಮದಾಸರು ನೋಡಿದರು. ಇರುವೆಗಳು ತಪ್ಪಿಸಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದವು. ಆದರೆ ಆ ದ್ರವದಲ್ಲಿ ಬಿದ್ದು ಸತ್ತು ಹೋಗುತ್ತಿದ್ದವು. ಕೆಲವು ಬೆಂಕಿಯಲ್ಲಿ ಸುಟ್ಟು ಹೋಗುತ್ತಿದ್ದವು. ಧರ್ಮದಾಸರು ಹೀಗೆಂದು ಯೋಚಿಸಿದರು, ಈ ಕಟ್ಟಿಗೆಯ ಬಹುಭಾಗ ಉರಿದೇ ಹೋಯಿತು. ಅದರಲ್ಲಿ ಅನೇಕ ಇರುವೆಗಳು ಸುಟ್ಟು ಭಸ್ಮವಾಗಿವೆ. ತಕ್ಷಣವೇ ಬೆಂಕಿಯನ್ನು ಆರಿಸಿದರು. ಈ ಪಾಪಯುಕ್ತ ಊಟವನ್ನು ನಾನು ಮಾಡಲಾರೆ. ಯಾರಾದರೂ ಸಾಧು ಸಂತರಿಗೆ ತಿನ್ನಿಸಿ ನಾನು ಉಪವಾಸವಿರುತ್ತೇನೆ. ಇದರಿಂದ ನನ್ನ ಪಾಪವು ಕಡಿಮೆ ಆಗುವುದು ಎಂದು ಯೋಚಿಸುತ್ತಾ ಎಲ್ಲ ಊಟವನ್ನು ಒಂದು ತಟ್ಟೆಯಲ್ಲಿ ತುಂಬಿಕೊಂಡು ಸಾಧುವನ್ನು ಹುಡುಕಲು ಹೊರಟರು. ಕಬೀರ ಪರಮೇಶ್ವರನು ಒಬ್ಬ ಹಿಂದೂ ಸಂತನಂತೆ ವೇಷ ಧರಿಸಿ ಒಂದು ಮರದ ಕೆಳಗೆ ಕುಳಿತನು. ಧರ್ಮದಾಸರು ಸಾಧುವನ್ನು ನೋಡಿ ಅವನ ಮುಂದೆ ಊಟದ ತಟ್ಟೆಯನ್ನು ಇಟ್ಟು ಹೀಗೆಂದರು, ಏ ಮಹಾತ್ಮ, ಊಟ ಮಾಡು. ಸಾಧು ರೂಪದಲ್ಲಿದ್ದ ಪರಮೇಶ್ವರನು ಹೀಗೆಂದನು. ಧರ್ಮದಾಸ, ಹಸಿವಾಗಿದೆ. ತನ್ನ ಹೆಸರನ್ನು ಕೇಳಿದ ಧರ್ಮದಾಸರಿಗೆ ಆಶ್ಚರ್ಯವಾಯಿತು. ಆದರೂ ಹೆಚ್ಚು ಗಮನ ನೀಡಲಿಲ್ಲ. ಸಾಧುವಿನ ರೂಪದಲ್ಲಿದ್ದ ಪರಮಾತ್ಮನು ತನ್ನ ಲೋಟದಿಂದ ಸ್ವಲ್ಪ ನೀರನ್ನು ಕೈಯಲ್ಲಿ ತೆಗೆದುಕೊಂಡು ತನ್ನ ಬಾಯಿಂದ ಏನನ್ನೂ ಉಚ್ಚರಿಸುತ್ತಾ ಊಟದ ಮೇಲೆ ಸಿಂಪಡಿಸಿದನು. ಊಟವೆಲ್ಲ ಇರುವೆಗಳಾಗಿ ಬದಲಾಯಿತು. ತಟ್ಟೆ ಇರುವೆಗಳಿಂದ ತುಂಬಿ ಕಪ್ಪಗೆ ಕಾಣುತ್ತಿತ್ತು. ಇರುವೆಗಳು ತಮ್ಮ ಮೊಟ್ಟೆಗಳನ್ನು ಬಾಯಲ್ಲಿ ಕಚ್ಚಿಕೊಂಡು ತಟ್ಟೆಯಿಂದ ಹೊರಬರಲು ಪ್ರಯತ್ನಿಸುತ್ತಿದ್ದವು. ಪರಮಾತ್ಮನು ಸಹ ಜಿಂದಾಬಾಬಾ ರೂಪವನ್ನು ಧರಿಸಿದನು. ನಂತರ ಹೀಗೆಂದನು, ಏ ಧರ್ಮದಾಸ, ಏ ವೈಷ್ಣವ ಸಂತ, ನಾವು ಯಾವ ಪ್ರಾಣಿ ಹಿಂಸೆಯನ್ನು ಮಾಡುವುದಿಲ್ಲ ಎಂದು ಹೇಳಿದ್ದೀರಿ. ಆದರೆ ನಿಮಗಿಂತ ಕಸಾಯಿಯೇ ಕಡಿಮೆ ಹಿಂಸೆ ಮಾಡುತ್ತಾನೆ. ನೀವು ಕೋಟ್ಯಾಂತರ ಜೀವಿಗಳಿಗೆ ಹಿಂಸೆ ಕೊಟ್ಟಿದ್ದೀರಿ ಎಂದನು. ಆಗ ಧರ್ಮದಾಸರು ಸಾಧುವಿನ ಪಾದಗಳ ಮೇಲೆ ಬಿದ್ದು ನಿನ್ನೆ ನಡೆದಂತಹ ಘಟನೆಗೆ ಕ್ಷಮೆಯಾಚಿಸಿದರು ಹಾಗೂ ಹೀಗೆಂದು ಪ್ರಾರ್ಥಿಸಿದರು, ಏ ಪ್ರಭು, ನನ್ನಂಥ ಅಜ್ಞಾನಿಯನ್ನು ಕ್ಷಮಿಸು. ನಾನು ಎಲ್ಲಿಯೂ ಸಲ್ಲದವನಾಗಿದ್ದೇನೆ. ಏಕೆಂದರೆ ಮೊದಲು ಮಾಡುತ್ತಿದ್ದಂಥ ಸಾಧನೆ ಪೂರ್ಣವಾಗಿ ಶಾಸ್ತ್ರಕ್ಕೆ ವಿರುದ್ಧವಾಗಿದೆ. ಅದನ್ನು ಮಾಡುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಅದನ್ನೇ ನೀವು ಸಹ ಗೀತೆಯ ಮೂಲಕ ಪ್ರಮಾಣೀಕರಿಸಿದ್ದೀರಿ. ಶಾಸ್ತ್ರಕ್ಕೆ ಅನುಗುಣವಾದ ಸಾಧನೆ ಯಾರ ಬಳಿ ಸಿಗುವುದೆಂದು ನೀವೇ ಹೇಳಿ. ನಾನು ನಿಮ್ಮಿಂದ ಪೂರ್ಣ ಆಧ್ಯಾತ್ಮಿಕ ಜ್ಞಾನವನ್ನು ಕೇಳಲು ಇಚ್ಛೆಯುಳ್ಳವನಾಗಿದ್ದೇನೆ ಎಂದು ದಯಮಾಡಿ ನನ್ನಂಥ ಪಾಮರನ ಮೇಲೆ ದಯೆ ಇಟ್ಟು ನನಗೆ ಮೋಕ್ಷ ಸಿಗುವಂಥ ಜ್ಞಾನವನ್ನು ತಿಳಿಸಿ ಪ್ರಭು ಎಂದು ಪರಿಪರಿಯಾಗಿ ಧರ್ಮದಾಸರು ಪರಮೇಶ್ವರನ ಬಳಿ ಕೇಳಿದರು. ಶ್ರೀ ಭಗವದ್ಗೀತೆಯ ಪ್ರಕಾರ ವ್ರತವನ್ನು ಹೇಗೆ ಮಾಡುವುದು ಮತ್ತು ಶ್ರದ್ಧಾ ಪಿಂಡ ಪ್ರದಾನವನ್ನು ಹೇಗೆ ಮಾಡುವುದು ಎನ್ನುವುದನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ತಿಳಿಸಿಕೊಡುತ್ತೇನೆ. ಈ ವಿಡಿಯೋ ಬಹಳ ಲೆಂತಿ ಆಗುತ್ತದೆ ಮತ್ತು ಕೇಳಲು ಬಹಳ ನಿಮಗೆ ಕಷ್ಟವಾಗಬಹುದು. ಆದ್ದರಿಂದ ನಾನು ಇನ್ನೊಂದು ಭಾಗದಲ್ಲಿ ಅದರ ಬಗ್ಗೆ ಪೂರ್ತಿ ವಿವರವನ್ನು ಹೇಳುತ್ತೇನೆ. ಧನ್ಯವಾದಗಳು. ಪರಮಾತ್ಮನನ್ನು ಹೃದಯದಲ್ಲಿ ಕಂಡವರು ಸದಾ ಸಂತೋಷ, ಶಾಂತಿ ಮತ್ತು ಆನಂದದಲ್ಲಿ ಬದುಕಿರುತ್ತಾರೆ. ನೀವು ಸಹ ಭಕ್ತಿಯಿಂದ ಜೀವನ ನಡೆಸಿದರೆ ಆ ದಿವ್ಯ ಅನುಭವಗಳು ನಿಮಗೂ ಖಂಡಿತವಾಗಿ ಸಿಗುತ್ತವೆ. ನಿಮ್ಮೆಲ್ಲರ ಪ್ರೀತಿ ಮತ್ತು ಬೆಂಬಲವೇ ನಮ್ಮ ಶಕ್ತಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬ್ ಒಂದು ಬಟನ್ ಒತ್ತುವುದು ಅಷ್ಟೇ, ಆದರೆ ಅದು ನಮಗೆ ತುಂಬ ದೊಡ್ಡ ಪ್ರೋತ್ಸಾಹ. ಇಷ್ಟೇ ಅಲ್ಲ, ಹೊಸ ವಿಡಿಯೋಗಳನ್ನು ತಕ್ಷಣ ಪಡೆಯಲು ಬೆಲ್ ಐಕಾನನ್ನು ಒತ್ತಿ. ನಿಮ್ಮ ಪ್ರತಿ ಸಬ್ಸ್ಕ್ರೈಬ್ ನಮಗೆ
ಹೊಸ ಶಕ್ತಿ, ಹೊಸ ಪ್ರೇರಣೆ. ಆದ್ದರಿಂದ ಸ್ನೇಹಿತರೆ, ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕುಟುಂಬದ ಒಂದು ಭಾಗವಾಗಿರಿ.